ಎಷ್ಟು ಜನದ ಮನೆಯಲ್ಲಿ ಇಡ್ಲಿ ಕೊಟ್ಟಾಗ ನನಗೆ ಸಾಂಬಾರು ಬೇಕೇ ಬೇಕು ಅಂತ ಕೇಳೋರಿದ್ದಾರೆ. ಸ್ಪೆಷಲಿ ನಾನು ಮಕ್ಕಳಿರೋ ಮನೆಯಲ್ಲಿ ಕೇಳ್ತಾರದು. ಅವ್ರಿಗೆ ಹೇಗೆ ಅಂದರೆ ಹೋಟೆಲಲ್ಲಿ ಕೊಡ್ತಾರಲ್ಲ ಆ ಥರ ಇಡ್ಲಿ, ಚಟ್ನಿ, ಸಾಂಬಾರು ಮೂರೂ ಇದ್ದರೆ ಖುಷಿಯಾಗಿ ತಿಂತಾರೆ. ಅದ್ರ ಜೊತೆಗೆ ನಾವೇನಾದರೂ ಒಂದು ಉದ್ದಿನ ವಡೆ ಥರ ಏನಾದರೂ ಮಾಡಿಕೊಟ್ರೆ ಓಕೆ ತಿಂತಾರೆ, ಹಂಗೂ ಹಿಂಗೂ. ಬರೀ ನಾನು ಇಡ್ಲಿ ಮಾಡಿ ಚಟ್ನಿ ಮಾಡಿದ್ರೆ ಎಷ್ಟು ಜನದ ಮನೇಲಿ ಓಟ್ ಬೀಳುತ್ತೆ ಅಲ್ವಾ? ಹಾಗೆಯೇ ನಮ್ಮ ಮನೆಯಲ್ಲೂ ಅಷ್ಟೇ ಇಡ್ಲಿ ಮಾಡಿದಾಗ ಸಾಂಬಾರು ಬೇಕೇ ಬೇಕು. ಅದ್ರ ಜೊತೆ ಹೋಗಲಿ ಸಾಂಬಾರು ಒಂದೇ ಸಾಕ, ಇಲ್ಲ ಚಟ್ನಿನೂ ಬೇಕು. ಹೀಗೆ ನಮ್ಮ ಮನೆಯಲ್ಲೂ ಇದೇ ಥರ ಡಿಮ್ಯಾಂಡ್. ಸೊ ನಾನೇನು ಮಾಡ್ತೀನಿ ಅಂದರೆ ಕೆಲವು ಸತಿ ಬೇಳೆ ಇಲ್ದಿರಾನೂ ಕೂಡ ಸಾಂಬಾರು ಮಾಡ್ತೀನಿ. ಅದು ಹೇಗೆ ಬನ್ನಿ ಇವತ್ತು ನಾನು ನಮ್ಮ ಬೆಳ್ಳಿಗುಂಡು ಕಿಚನಲ್ಲಿ ನಾನು ಹೇಗೆ ಸಾಂಬಾರು ಮಾಡ್ತೀನಿ ಬೇಳೆ ಇಲ್ದಿರಾ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಳೆ ಬೇಕಾಗಿಲ್ಲ, ಜಾಸ್ತಿ ತರಕಾರಿ ಬೇಕಾಗಿಲ್ಲ. ಆದರೆ ಹೋಟೆಲ್ನಲ್ಲಿ ಸಿಗುತ್ತಲ್ಲ ನಮಗೆ ಸಾಂಬಾರು, ಅದೇ ಥರ ಟೇಸ್ಟ್ ಬರುತ್ತೆ. ಬೆಳ್ಳುಳ್ಳಿ ಹಾಕಲ್ಲ, ಆದರೂ ಒಳ್ಳೆ ಒಂದು ಸಿಂಪಲ್ ಚಟ್ನಿ ಆ್ಯಂಡ್ ಸಾಂಬಾರು. ಬನ್ನಿ ಹೇಗೆ ಮಾಡಿದೆ ನಾನು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು ಒಂದು ಕುಕ್ಕರಲ್ಲಿ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊತೀನಿ. ಎನಿ ಕುಕ್ಕಿಂಗ್ ಆಯಿಲ್ ಹಾಕ್ಕೋಬೋದು. ಆಮೇಲೆ ಒಂಚೂರು ಕಾಯೊತ್ತಲು ಅದಕ್ಕೆ ದಪ್ಪಕ್ಕೆ ಹೆಚ್ಚಿಟ್ಟಿರೋವಂಥ ಈರುಳ್ಳಿನ ಹಾಕ್ಕೊತೀನಿ. ಈರುಳ್ಳಿ ಒಂಚೂರು ಮಿಕ್ಸ್ ಮಾಡ್ಕೊತೀನಿ ಆಯಿಲಲ್ಲಿ. ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊ ಇದೆರಡನ್ನು ಹಾಕಿ ಚೆನ್ನಾಗೆ ಮಿಕ್ಸಪ್ ಮಾಡ್ತೀನಿ. ಸ್ವಲ್ಪ ಎಣ್ಣೆಯಲ್ಲಿ ಬಾಡಲಿ. ಒಂಚೂರು ಎಣ್ಣೆಯಲ್ಲಿ ಬಾಡಿದಾದ ಮೇಲೆ ಇದಕ್ಕೆ ಒಂದೇ ಒಂದು ತುಂಡು ಚಕ್ಕೆ, ಹಾಗೆ ಒಂಚೂರು ಅರಿಶಿನ, ಹಾಗೆ ನಾನು ಇಲ್ಲಿ ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು, ಇಲ್ಲದ್ರಿಲ್ಲ. ಜೊತೆಗೆ ಕುಕ್ಕರ್ಗೆ ಹಾಕಬೇಕು ಅಂತಿಲ್ಲ, ಸಪ್ರೇಟಾಗಿ ಕೂಡ ಬೇಯಿಸ್ಕೋಬೋದು. ನಾನು ಏನಿವೆ ಕುಕ್ಕರ್ ಇಡ್ತಾಯಿದ್ದೀನಿ, ಹಾಕ್ಬಿಟ್ಟೆ. ಇದು ಮುಳುಗೋ ಅಷ್ಟು ನೀರು ಹಾಕ್ತೀನಿ, ತುಂಬ ನೀರು ಬೇಡ. ಹಾಕಿ ಇದನ್ನು 1 ವಿಜಿಲ್ ಬರೋಷ್ಟು ಕೂಗಿಸ್ಕೋತೀನಿ. ಪ್ರೆಷರ್ ಬಂದರೂ ಸಾಕು, ಕೂಗಲೇಬೇಕು ಅಂತಿಲ್ಲ, ಇಲ್ಲ ಒಂದು ಸತಿ ಕೂಗಿದ್ರೂ ಓಕೆ. ಅಷ್ಟರೊಳಗೆ ಒಂದು ಚಟ್ನಿ. ಇದಕ್ಕೆ ಏನು ಸಿಂಪಲ್ ಚಟ್ನಿ, ಒಂಚೂರು ಹುರ್ಗಡ್ಲೆ, 1-2 ಸ್ಪೂನ್ ಹಸಿ ಕಾಯಿ ತುರಿ, ಮಾಮೂಲಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಸೊಪ್ಪು. ಅದ್ರ ಜೊತೆಗೆ ಒಂಚೂರು ಉಪ್ಪು. ನಾನು ಇದಕ್ಕೆ ಹುಣಸೆ ಹಣ್ಣು ಹಾಕಿಲ್ಲ. ಈ ಥರ ಮಾಡ್ಕೊತೀನಿ ನೋಡಿ, ಅದು ಒಂಥರ ಡಿಫ್ರೆಂಟಾಗಿರುತ್ತೆ. ವಿತೌಟ್ ಟ್ಯಾಮರಿಂಡ್ ಚೆನ್ನಾಗಿರುತ್ತೆ ಒಂಥರ. ಈಗ ಅದಕ್ಕೆ ಒಗ್ಗರಣೆ ಹಾಕೋದು ಬಾಕಿ ಇದೆ. ಅಷ್ಟರಲ್ಲಿ ನೋಡಿ ನಮ್ಮ ಕುಕ್ಕರ್ ಒಂದು ಸತಿ ಕೂಗ್ಬಿಡ್ತು. ಅದು ಕೂಲಾಗೋ ಅಷ್ಟರೊಳಗೆ ಒಂದು ಬಾಣಲೆ ಇಟ್ಕೊಂಡು 1-2-3 ಸ್ಪೂನು ಆಯಿಲ್ ಹಾಕ್ಕೊತೀನಿ. ಅದಕ್ಕೊಂಚೂರು ಹಿಂಗೆ ಹಾಕ್ಕೊತೀನಿ, ಒಳ್ಳೆ ಗಮ್ಮನ್ನು ಹಿಂಗೆ ಹಾಕಿ ಅದಕ್ಕೆ ಸಾಸಿವೆನೂ ಹಾಕ್ಕೊತೀನಿ ಮತ್ತು ಒಣಮೆಣಸಿನ್ಕಾಯಿ ಹಾಕ್ತೀನಿ. ಇದಿಷ್ಟನ್ನು ಚೆನ್ನಾಗಿ ಆದಮೇಲೆ ಸಾಸಿವೆ ಎಲ್ಲ ಚಿಟ್ಕೊಟ್ಟಿದ್ಮೇಲೆ ನಾನೊಂಚೂರು ಒಗ್ಗರಣೆನ ನಾನು ಚಟ್ನಿಗೆ ತೆಕ್ಕೊಂಬಿಟ್ಟೆ. ಈಗ ಸಣ್ಣಕ್ಕೆ ಹೆಚ್ಚಿಟ್ಟಿರುವಂಥ ಈರುಳ್ಳಿ ಮತ್ತು ಟೊಮೆಟೊ ನಾವು ಕುಕ್ಕರಲ್ಲಿ ಹಾಕಿರೋದು ಬೇರೆ, ಇದು ಕೂಡ ಹಾಕ್ಕೋಬೇಕು. ಈ ಥರ ನೋಡಿ ಚೆನ್ನಾಗಿ ಈ ಥರ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊತೀನಿ. ಅದಕ್ಕೆ ಒಂದು ಕೈ ಹಿಡಿ ತುಂಬ ಕರಿಬೇವು ಸೊಪ್ಪು ಕೂಡ ಹಾಕಿದ್ದೀನಿ. ಈ ಥರ ಚೆನ್ನಾಗೆ ಬಾಡಿಸ್ಕೊಳ್ಳಿ. ಅಷ್ಟೊಳಗೆ ನಾನು ನೋಡಿ ಕುಕ್ಕರ್ನಲ್ಲಿ ಇರೋವಂಥ ನುಗ್ಗೆಕಾಯಿ ಏನು ಹಾಕಿದ್ದೆ ಅದನ್ನು ಮಾತ್ರ ಸಪ್ರೇಟಾಗಿ ನಾನು ತೆಕ್ಕೊತಾ ಇದ್ದೀನಿ. ನಾನು ಹೇಳಿದ್ನೆಲ್ಲ ಬೇಕಾದರೆ ಸಪ್ರೇಟಾಗೇ ಇಟ್ಕೊಂಡು ನಾವು ಬೇಯಿಸ್ಕೋಬೋದು. ನಾನು ಹೇಗಿದ್ದರೂ ಕುಕ್ಕರಲ್ಲಿ ಕೂಗುತ್ತಲ್ಲ ಅದ್ರ ಜೊತೆಗೆ ಹಾಕ್ಕೊಂಡ್ಬಿಟ್ಟೆ ಅಷ್ಟೇ. ಸೊ ಈ ಥರ ಹಾಕ್ಕೊಂಡ್ರೆ ಆ ಥರ ಒಂದು ಕೆಲಸ ಜಾಸ್ತಿ, ಅದರಿಂದ ಸಪ್ರೇಟ್ ಮಾಡ್ಕೋಬೇಕು ಅದನ್ನು. ಈಗ ನೋಡಿ, ಈಗ ನಾನೇನು ಮಾಡ್ತೀನಿ, ಈ ಕುಕ್ಕರಲ್ಲಿ ಬೆಂದು
ನಿಂತಿದೆಯಲ್ಲ, ಈ ಈರುಳ್ಳಿ ಮತ್ತು ಟೊಮೆಟೊ ಹಸಿಮೆಣಸಿನ್ಕಾಯಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ತೀನಿ. ಇದು ಬಿಸಿ ಇದೆ, ಆರೋವರೆಗೂ ಹಾಗೆ ಬಿಟ್ಟು ಆಮೇಲೆ ನಾನು ಇದನ್ನ ರುಬ್ತೀನಿ. ಅದು ನೀರೆಲ್ಲ ಸೇರಿಸ್ಕೊಳ್ಳೋದು ಬೇಡ, ಹಾಗೆ ಹಾಕ್ಕೊಳ್ಳಿ. ಇದಕ್ಕೆ 1 ಸ್ಪೂನ್, 1-1.5 ಸ್ಪೂನಷ್ಟು ಹುಳಿ ಪುಡಿ ಹಾಕಿ, ಸಾಂಬಾರು ಪೌಡ್ರ್ ನಾವು ಮಾಡಿದ್ದೀವಲ್ಲ ಅದು. ಆಮೇಲೆ ಉಪ್ಪು ಹಾಕ್ಕೊಳ್ಳಿ, ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು. ಮಾಮೂಲಿ ಹುಣಸೆ ಹಣ್ಣು ಒಂದು ಸ್ವಲ್ಪ ಹಾಕಿ. ಇದಿಷ್ಟು ಆರಿದ ಮೇಲೆ ರುಬ್ಕೊಂಡು ರೆಡಿ ಇಟ್ಕೊಳ್ಳೋಣ. ಈಗ ನೋಡಿ, ಇದು ಕುದೀತಾ ಇದೆ. ನಾವು ಇಲ್ಲಿ ಏನು ಒಗ್ಗರಣೆ ಮಾಡ್ಕೊತಾ ಇದ್ದೀವಿ ಅದು ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ರುಬ್ಬಿ ತಂದಿಟ್ಕೊಂಡಿರೋ ಅಂಥ ಮಸಾಲೆನ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇದು ತುಂಬ ಗಟ್ಟಿಯಾಗೋಗಿದೆ. ಇಷ್ಟು ಗಟ್ಟಿ ಬೇಡ ನಮಗೆ ಸಾಂಬಾರಲ್ವ, ನೀರಾಗಿರಬೇಕು. ಸೊ ನೋಡಿಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚಿಟ್ಟಿರೋದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿಕೊಂಡು ನೀರು ಹಾಕಿ. ಯಾವತ್ತು ಸಾಂಬಾರು ಸ್ವಲ್ಪ ನೀರಾಗಿದ್ರೇ ಚೆನ್ನಾಗಿರೋದು. ಈಗ ನೋಡಿ, ನಾನು ನೀರು ಹಾಕಿದೆ, ಬಟ್ ಸ್ಟಿಲ್ ಅದೊಂಥರ ಕಂಬೈನ್ ಆದಂಗೆ ನಮಗೆ ಕಾಣಿಸಲ್ಲ. ಈಗ ನೋಡಿ, ಇದಕ್ಕೆ ನಾನು ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡೆ. ಬೆಲ್ಲ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ಟಿಲ್ ನೋಡಿ, ಅದು ಹೊಂದ್ಕೊಂಡಂಗೆ ನಂಗೆ ಅನ್ನಿಸ್ತಿಲ್ಲ. ಬೇಳೆ ಹಾಕಿದರೆ ಇಷ್ಟೊತ್ತಿಗೆ ಹೊಂದ್ಕೊಂಡಂಗೆ ಕಾಣಿಸೋದು. ಈಗ ಅದಕ್ಕೆ ನಾನೇನು ಮಾಡ್ತೀನಿ, ಇದನ್ನ ಹೊಂದಲಿ ಅಂತಂದ್ಬಿಟ್ಟು 1-2 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ನೀರಲ್ಲಿ ಕದರಿ ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವಾಗ ನೋಡಿ, ಫುಲ್ಲು ಅದು ಗಟ್ಟಿಯಾಗಿ ಕರೆಕ್ಟಾಗಿ ಬೈಂಡಿಂಗ್ ಹಾಕ್ಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ಸಾಂಬಾರು ರೆಡಿ ಆಗುತ್ತೆ. ಇಷ್ಟೇ ಸಾಂಬಾರು. ಇಷ್ಟ ಆಯಿತು ಅಂದ್ಕೊತೀನಿ. ಇದು ಕೂಡ ಇಷ್ಟ ಆಗಿದರೆ ಮಾಮೂಲಿ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ಸಿಂಪಲ್ ಚಟ್ನಿ, ಒಂದು ಸಿಂಪಲ್ ಸಾಂಬಾರು, ಇಡ್ಲಿ ಜೊತೆ ಸೂಪರ್ ಅಲ್ವಾ? ಕಮೆಂಟ್ನಲ್ಲಿ ಹೇಳಿ ಹೌದೋ ಇಲ್ವಾ ಅಂತ. ಥ್ಯಾಂಕ್ ಯು.